ಏನಾಗಲ್ಲ ಚಳಿಯಾ ಆಕ್ಸಿಜನ್ ತಗೊಂಡ್ಮೇಲೆ ಸರಿ ಹೋಯ್ತು. ತೊಗೊಂಬಂದಿಲ್ಲ ಅದು ಮಾಸ್ಕ್ ತರಲಿಲ್ಲ. ಆಕ್ಸಿಜನ್ ತಗೊಂಡ್ಮೇಲೆ ಸ್ವಲ್ಪ ಸರಿ ಹೋಯ್ತು. ಹೌದಾ? ಇಲ್ಲಿ ಸ್ವಲ್ಪ ಒಳಗೆ ಬರಂಗಿಲ್ಲ, ಹೊರಗೆ ಹೋದ ಸಾಕು. ಹಂಗಂತ ಇಲ್ಲಿ ಸರಿ ಸರಿ ಸರ್. ಫುಲ್ ಮೈನಸ್ ಅದ. ಎಷ್ಟದ ಮೈನಸ್? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಾ ಅಂತ ತಿಳ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ರಿ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡೋಕೆ ತಯಾರಿದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ. ಮತ್ತು ಫ್ರೆಂಡ್ಸ್, ನೀವೆಲ್ಲರೂ ಈ ವಿಡಿಯೋ ಸ್ಕಿಪ್ ಮಾಡೋದೇ ಫುಲ್ ವಿಡಿಯೋ ನೋಡಬೇಕು. ಅಂದರೆ ನಾನು ಎಲ್ಲೆಲ್ಲಿ ಹೋಗಿದ್ದೆ, ಯಾವ ಪ್ಲೇಸ್ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗಲ್ಲ. ನಾನು ಎಲ್ಲೆಲ್ಲಿ ಹೋಗಿದ್ದು, ಯಾವ್ಯಾವ ಪ್ಲೇಸ್ ಅಂತ ನಿಮಗೂ ತೋರಿಸ್ಬೇಕಲ್ಲ, ನಾನು ನಿಮಗೂ ಗೊತ್ತಾಗಬೇಕಲ್ಲ. ಹಾಗಾಗಿ ಫುಲ್ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ, ಮತ್ತು ಸಪೋರ್ಟ್ ಮಾಡಿ. ಓಕೆ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ನಾವು ಈ ಹೋಮ್ ಸ್ಟೇಗೆ ಬಂದು ಸ್ಟೇ ಆದೀವಿ ನಾವು ನೈಟು. ಬೆಳಗ್ಗೆ ಎಲ್ಲ ಫ್ರೆಶ್ ಆಗಿ ರೆಡಿಯಾಗಿ ಇವಾಗ ನಾನು ಈ ಹೋಮ್ ಸ್ಟೇಯಿಂದ ಕೆಳಗಡೆ ಇಳಿತಾ ಇದ್ದೀನಿ ನಾನು. ಇದು ಹೋಮ್ ಸ್ಟೇ ತುಂಬ ದೊಡ್ಡದಾಗಿತ್ತು. ಇಲ್ಲಿ ಫೈರ್ ಕ್ಯಾಂಪನ್ನ ಹಾಕ್ತಾರೆ, ಮತ್ತು ನಿಮಗೆ ಮ್ಯೂಸಿಕ್ ಅರೇಂಜ್ ಮಾಡಂದರೆ ಮ್ಯೂಸಿಕ್ ಅರೇಂಜ್ ಮಾಡ್ತಾರೆ, ಸಂಗೀತ ಅದೆಲ್ಲ ತುಂಬ ದೊಡ್ಡದಾಗಿದೆ. ಮತ್ತು ಇಲ್ಲೆಲ್ಲ ಫುಲ್ಲು ಆ್ಯಪಲ್ ಗಿಡನೇ ಇದ್ದಾವೆ, ಆ್ಯಪಲ್ ಗಾರ್ಡನ್ನು ಇದೆ ಇಲ್ಲೆಲ್ಲ ಫುಲ್ಲು. ನಿಮಗೆ ನಾನು ಆ್ಯಪಲ್ ಗಾರ್ಡನ್ ತೋರಿಸ್ತೀನಿ, ಬನ್ನಿ ಹೋಗೋಣ ಅಂತ. ತುಂಬ ಚೆನ್ನಾಗಿದೆ ಇದು ಹೋಮ್ ಸ್ಟೇ ಅಂತ, ಅಷ್ಟು ಚೆನ್ನಾಗಿದೆ, ಅಷ್ಟು ಚಳಿನೂ ಇತ್ತು. ನೋಡಿ, ಇದೆಲ್ಲ ಆ್ಯಪಲ್ ಗಾರ್ಡನ್ನೇ ಇದು. ನಿಮಗೆ ಆ್ಯಪಲ್ ತೋರಿಸ್ತೀನಿ ನೋಡಿ, ಎಷ್ಟೊಂದು ಆ್ಯಪಲ್ ಬಿಟ್ಟಿದೆ ನೋಡಿ. ತುಂಬ ವೆರೈಟಿ ಇದ್ದು ಆ್ಯಪಲ್ ಅಂತಂದ್ರು. ಫುಲ್ಲು ರೆಡ್ ಕಲರು, ಮತ್ತು ಒಂದು ಅರ್ಧ ಗ್ರೀನ್ ಅರ್ಧ ರೆಡ್ ಇರುತ್ತಲ್ಲ ಅದು, ಮತ್ತು ಫುಲ್ಲು ಗ್ರೀನ್ ಆ್ಯಪಲ್ಲೂ ಇತ್ತು. ತುಂಬ ವೆರೈಟಿ ಆ್ಯಪಲ್ ಇತ್ತು. ಚಿಕ್ಕ ಚಿಕ್ಕ ಸೈಜ್ ಟೊಮೊಟೊ ಸೈಜ್ ಆ್ಯಪಲ್ಲು, ತುಂಬ ವೆರೈಟಿ ಇತ್ತು. ಈ ಗಾರ್ಡನ್ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ನೋಡಿ, ಇದು ಹೋಮ್ ಸ್ಟೇ ಹೊರಗಡೆ ಇದ್ದಿದ್ದು ಫುಲ್ಲು ವುಡ್ದು ವರ್ಕೇ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿತ್ತು ವರ್ಕ್ ಅದೆಲ್ಲ. ಇದು ರಿಸೆಪ್ಷನ್ ಹಾಲ್ ಇದು ನೋಡಿ. ಇದೆಲ್ಲ ಫೋಟೋ ಇದೆ ನೋಡಿ, ಈ ಥರ ಡ್ರೆಸ್ ಹಾಕ್ಕೊಂಡು ನಾವು ಫೋಟೋ ತೆಕ್ಕೊಂಡಿದ್ವಲ್ಲ, ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ನಲ್ಲ, ಅದೇ ರಾಜಾರಾಣಿ ಡ್ರೆಸ್ ಅದು ಹಾಕ್ಕೊಂಡು. ಇದಾದಮೇಲೆ ಒಳಗಡೆ ಇದು ಡೈನಿಂಗ್ ಹಾಲು. ಸಾಗು ನೋಡಿ, ನಾವು ಬೆಳಗ್ಗೆ ಟಿಫಿನ್ ಮಾಡಿದ್ವಿ. ಟಿಫಿನ್ ಮಾಡಿದ್ದಾದಮೇಲೆ ಹೊರಗಡೆ ಗಾರ್ಡನಲ್ಲಿ ಬಂದ್ವಿ. ಇಲ್ಲೊಂದು ಉಯ್ಯಾಲೆ ಇತ್ತು, ಅದ್ರ ಮೇಲೆ ಕುತ್ಕೊಂಡು ಆಟ ಆಡಿ ಈಗ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನೋಡಿ. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ಇವಾಗ ನಾವು ನುಬ್ರಾ ವ್ಯಾಲಿಯಿಂದ ಪೆಂಗಾಂಗ್ ಲೇಕಿಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ವ್ಯೂ, ಅಷ್ಟು ಚೆನ್ನಾಗಿದೆ. ಫುಲ್ಲು ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ದೀವಿ ನಾವು. ಇದು ನೋಡಿ ಎಷ್ಟು ದೊಡ್ಡ ಬ್ರಿಡ್ಜ್ ಇದೆ ಅಂದರೆ ಅಷ್ಟು ದೊಡ್ಡ ಬ್ರಿಡ್ಜ್ ಇದೆ. ಅಷ್ಟೊಂದು ಮಳೆಗಾಲದಲ್ಲಿ, ಮಳೆ ಎಲ್ಲ ಬೇಸಿಗೆಯಲ್ಲೇ ಐಸ್ ಕರಗಿ ನೀರು ಆಗ್ತದಲ್ಲ, ಹಂಗಾಗಿ ದೊಡ್ಡದು ನದಿಯಾಗಿ ಹರಿಯುತ್ತೆ ಅನ್ನೋ, ಹಾಗಾಗಿ ಅಷ್ಟು ದೊಡ್ಡ ಬ್ರಿಡ್ಜ್ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು ಅದು ಬ್ರಿಡ್ಜ್ ನೋಡೋಕ್ಕೆ. ಇದು ಒಂದು ಸೀನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸ್ವಿಟ್ಜರ್ಲ್ಯಾಂಡ್ ನೋಡ್ದಂಗೆ ಆಯಿತು ನಮಗೆ, ಆಗಿರೋ ಮರಗಳೆಲ್ಲ. ಇದು ಒಂದು ಬ್ರಿಡ್ಜ್ ನೋಡಿ, ಇದನ್ನು ಎಷ್ಟು ದೊಡ್ಡ ಬ್ರಿಡ್ಜ್ ಅಂದರೆ ಅಷ್ಟು ದೊಡ್ಡ ಬ್ರಿಡ್ಜು. ಆದರೆ ರೋಡೇ ಇಲ್ಲ ನೋಡಿ, ಬರೀ ಮಣ್ಣು 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 ಕಲ್ಲು ಮಣ್ಣು ಕಲ್ಲು, ಇಷ್ಟು ಧೂಳು ಧೂಳು. ಗಾಡಿಯೆಲ್ಲ ಫುಲ್ಲು ಧೂಳು ಆಗೋಗುತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ನೋಡಿ. ರೋಡೇ ಗೊತ್ತಾಗೋದಿಲ್ಲ, ಹಂಗಾಗಿ ಆ ಕಡೆ ಹೋದರೆಲ್ಲ ಮತ್ತೆ ವಾಪಸ್ ರಿಟರ್ನ್ ಬಂದು ಮತ್ತೆ ಈ ಕಡೆ ಹೋಗ್ತಾ ಇದ್ದಾರೆ. ಎಲ್ಲಿ ರೋಡೇ ಇಲ್ಲ, ರೋಡೇ ಗೊತ್ತಾಗಲ್ಲ ಇಲ್ಲಿ, ಎಲ್ಲಿದೆ ರೋಡು, ದಾರಿ ಎಲ್ಲಿದೆ ಅಂತಂದು ಏನೂ ಗೊತ್ತಾಗಲ್ಲ ನೋಡಿ. ಇದೆಲ್ಲ ನದಿ ಒಳಗಡೆಯಿಂದನೇ ಹೋದಂಗೆ ಅನ್ನಿಸ್ತಾ ಇದೆ ನೋಡಿ, ಕಲ್ಲು ನೀರು ಅದೆಲ್ಲ. ಅದಕ್ಕೆ ಇದು ಕೇವಲ 4 ತಿಂಗಳಷ್ಟೇ ಇರ್ತದೆ ಟೂರಿಸ್ಟ್ ಅವರಿಗೆ. ಇದು ಡಿಸೆಂಬರ್ ಆದಮೇಲೆ ಜನವರಿಗೆ ಇರೋದಿಲ್ಲ ಅನಿಸುತ್ತೆ ಇಲ್ಲೆಲ್ಲ ಟೂರಿಸ್ಟ್ ಅವರಿಗೆ, ಯಾಕಂದರೆ ಎಲ್ಲ ಹಿಮಗಟ್ಟಿರೋ ಫುಲ್ಲು ಫಾಗ್ ಬಂದಿರುತ್ತೆ, ಹೀಗಾಗಿ ದಾರಿ ಕಾಣೋದಿಲ್ಲ ಅಂತಂದು. ಇಲ್ಲ ಆದಮೇಲೆ ಇಲ್ಲಿ ಹೋಗ್ತಾ ಇಲ್ಲೊಂದು ಅದೇ ನದಿ ಹತ್ರ ಸೀನರಿ ಚೆನ್ನಾಗಿರುತ್ತೆ ಅಂತಂದು, ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ ಅಂತಂದು ಎಲ್ಲರೂ ಹೋಗೋರೆಲ್ಲ ಇಲ್ಲಿ ನಿಂತು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ. ಬೈಕ್ ರೈಡರ್ ನೋಡ್ರಿ ಎಷ್ಟೊಂದು, ಅವರಂತೂ ತುಂಬ ಜನ ಇರ್ತಾರೆ. ಈ ಕಲ್ಲಲ್ಲಿ ನೋಡಿ ಹೆಂಗೆ ಬೈಕ್ ತೊಗೊಂಡು ಹೋಗ್ತಾ ಇದ್ದಾರೆ ಅವರು.
ಡ್ರೈವಿಂಗ್ ಪರ್ಫೆಕ್ಟ್ ಇರಬೇಕು, ಅಂದ್ರೆ ಚೆನ್ನಾಗಿ ಆಗುತ್ತೆ ಜರ್ನಿ ಇವ್ರದ್ದು. ನೋಡಿ ಎಷ್ಟು ಕಲ್ಲಲ್ಲಿ ಹೆಂಗೆ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಬೈಕು. ಒಬ್ಬರಂತರೂ ಈ ಬೈಕ್ ಮೇಲೆ ಕುತ್ಕೊಂಡು ಹೋದರೆ ಸೀಟಿಗೆ ಏಟಾಗುತ್ತಲ್ಲ ನೋಡಿ, ಹೆಂಗೆ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಜನ ಹಿಂಗೆ ಹೋಗೋದು ನೋಡಿದ್ದೀನಿ ನಾನು ಕಲ್ಲಿದ್ದಲ್ಲೆಲ್ಲ. ಇದೊಂದು ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿದೆ. ಬ್ರಿಡ್ಜ್ ಕೆಳಗಡೆಗೆ ನೀರು ಹರಿತಾ ಇದೆ. ಇಷ್ಟು ತಿಳಿ ನೀರು ಅಂದರೆ ಅಷ್ಟು ತಿಳಿ ನೀರು, ಫ್ರೆಶ್ ನೀರಲ್ಲ, ಹಾಗಾಗಿ ತಿಳಿ ನೀರು, ಕಲರ್ ನೀರು ಥರನೇ ಕಾಣುತ್ತೆ ಒಂಥರ ಲೈಟಾಗಿ. ಇಲ್ಲಿ ನಮಗೆ ಅದೇ ತುಂಬ ಲಾಂಗ್ ಜರ್ನಿ ಆಯ್ತಲ್ಲ, ಸ್ವಲ್ಪ ಬ್ರೇಕ್ ತೊಗೊಂಡಿವಿ, ಟೀ ಕುಡಿಯೋಣ ಅಂತಂದು ನಿಲ್ಲಿಸಿದ್ವಿ. ಟೀ ಕುಡಿದು ಮತ್ತೆ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ನಿಮಗೆ ಬೋರ್ ಆಗ್ತಿರ್ಬೋದು, ಏನಪ್ಪ ಇದು ಕಲ್ಲು ಮಣ್ಣನೇ ಇದೆ ಎಲ್ಲ ರೋಡ್ ಅಂತಂದರೆ, ಆದರೆ ಅದ್ರ ನಿಜವಾಗ್ಲೂ ನೋಡಿದ್ರೆ ಅಂತಾರೆ ಅಷ್ಟು ಖುಷಿಯಾಗುತ್ತೆ ಮನಸ್ಸಿಗೆ. ನೋಡಿ ಇಲ್ಲಿ ದಾರಿ ಎಲ್ಲಿದೆ ಎಂಬುದೇ ಗೊತ್ತಾಗಂಗಿಲ್ಲ, ಬರೀ ಗುಡ್ಡ 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 ಗುಡ್ಡ, ಅಷ್ಟು ಚೆನ್ನಾಗಿ ಅನಿಸ್ತಂತಾರೆ. ಈ ಜರ್ನಿ ಮಾತ್ರ ಸೂಪರ್ ಆಗಿತ್ತು ನಮಗೆ, ತುಂಬ ಆನಂದವಾಯಿತು ನಮಗಂತೂ. ಇದು ಜರ್ನಿ ಮಾಡುವಾಗಂತೂ ಬೇಜಾರೇ ಅನಿಸ್ಲಿಲ್ಲ, ಅಷ್ಟು ಚೆನ್ನಾಗಿ. ನೋಡಿ ಈ ಕಡೆ ಲೆಫ್ಟ್ ಸೈಡ್ ಅಂತೂ ಆಳವಾಗಿದೆ, ಅಲ್ಲಿ ನೀರು ಹರಿತಾ ಇದೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಿಲ್ಸೋಕ್ಕಾಗಲಿಲ್ಲ, ಯಾಕಂದರೆ ಗಾಡಿಗಳು ಒಂದರಿಂದ ಇರ್ತಾ ಇತ್ತಲ್ಲ, ಚಿಕ್ಕದು ರೋಡ್ ಬೇರೆ. ನೋಡಿ ಹೆಂಗಿದೆ ನೋಡಿ ಗುಡ್ಡಗಳೆಲ್ಲ. ಇದೆಲ್ಲ ಆರ್ಮಿಯವ್ರದ್ದು ಆಫೀಸು, ಅವರು ಸ್ಟೇ ಮಾಡೋದು, ಅವ್ರ ಮನೆಯೆಲ್ಲ ಅದೇ ಥರ ಇದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಇದೊಂದು ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಬ್ರಿಡ್ಜನ್ನು ಇಲ್ಲಿ ಚೆಕ್ ಪೋಸ್ಟ್ ಇದೆ. ಚೆಕ್ ಪೋಸ್ಟಲ್ಲಿ ಎಂಟ್ರಿ ಮಾಡೇ ಹೋಗಬೇಕು. ಅಲ್ಲಲ್ಲೇ ಚೆಕ್ ಪೋಸ್ಟ್ ತುಂಬ ಇದ್ದಾವೆ. ಇಲ್ಲಿ ಎಂಟ್ರಿ ಮಾಡಿಕೊಂಡು ಮತ್ತು ಇಲ್ಲಿ ಮಧ್ಯಾಹ್ನ ಆಯಿತು, ಲಂಚ್ ಟೈಮ್ ನಮಗೆ. ಇಲ್ಲಿ ನಾವು ವೆಜ್ ಫ್ರೈಡ್ ರೈಸ್ ತೊಗೊಂಡ್ವಿ. ಅದಾದಮೇಲೆ ನೋಡಿ ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂತಂದರೆ ಪೆಂಗಾಂಗ್ ಬಂದಿದ್ದೀವಿ. ನೋಡಿ ಎಷ್ಟು ಸೂಪರಾಗಿದೆ ನೋಡಿ, ನೀರು ಕಲರ್ ಅಂತೂ ಸೇಮ್ ಪೇಂಟ್ ಮಾಡಿ ಇಟ್ಟಿದ್ದಾರೆ ಹಂಗೆ ಅನ್ನಿಸ್ತಾ ಇದೆ. ನೀರಂತ ಅನ್ನಿಸ್ತಾನೆ ಇಲ್ಲ, ಅದು ಒಂದು ಕಡೆ ಗ್ರೀನು ಒಂದು ಕಡೆ ಡಾರ್ಕ್ ಬ್ಲೂ. ಸೂಪರಾಗಿತ್ತು ಸೀನ್ ಮಾತ್ರ. ಇಲ್ಲೆಲ್ಲ ಹೋಮ್ ಸ್ಟೇಗಳು ನೋಡಿ ಇವೆಲ್ಲ. ಮತ್ತು ಟೆಂಟ್ ಹಾಕೋರ್ಗು ಹೊರಗಡೆ ಟೆಂಟ್ ಹಾಕ್ಕೊಂಡು ಇರ್ತಾರೆ ಇರೋರು. ಹುಡುಗರಾದ್ರೆ ಚಳಿ ತಡ್ಕೊತಾರೆ, ಹಾಗಾಗಿ ನಾವು ಮತ್ತು ಇಲ್ಲಿ ನಿಲ್ಲಿಸಿ ಒಂದೆರಡು ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಂಡು ನಾವು. ತುಂಬ ಚೆನ್ನಾಗಿದೆ ನೋಡಿ ಸೀನ್ ಮಾತ್ರ. ಇದು ಎಷ್ಟು ಚೆನ್ನಾಗಿದೆ ಲೇಕ್ ಅಂದ್ರೆ, ಪೆಂಗಾಂಗ್ ಲೇಕ್ ಅಂತ ನೋಡಿ ಇದು. ಅದಾದಮೇಲೆ ಇಲ್ಲಿ ಮೇನ್ ಪಾಯಿಂಟಿಗೆ ಬಂದೀವಿ ನಾವು, ಲೇಕ್ ಹತ್ರ ಬಂದು ನಾವೆಲ್ಲ ಸ್ವಲ್ಪ ವಿಡಿಯೋ ಫೋಟೋಸ್ ಅವೆಲ್ಲ ತೊಗೊಂಡಿವಿ ನಾವು. ಇದು ಫೇಮಸ್ ಆಗಿದ್ದು ಏನಕ್ಕಪ್ಪ ಅಂತಂದರೆ 3 Idiots ಫಿಲ್ಮ್ ಆಯ್ತಲ್ಲ, 3 Idiots ಫಿಲ್ಮು. ಆ ಫಿಲ್ಮ್ ಆದಾಗಲಿಂದ ತುಂಬ ಫೇಮಸ್ ಆಯ್ತು ಇಲ್ಲಿ ಈ ಲೇಕು. ಆವಾಗಿಂದ ಪಿಕ್ನಿಕ್ ಪಾಯಿಂಟ್ ಆಯ್ತಿದ್ದು. ತುಂಬ ಚೆನ್ನಾಗಿತ್ತು. ನಾವಂತರ ಎಷ್ಟು ಖುಷಿಪಟ್ಟಿವಿ ಅಷ್ಟು ಖುಷಿಪಟ್ಟು ಸ್ವಲ್ಪ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಸ್ವಲ್ಪ ಎಲ್ಲ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಎಲ್ಲ. ನೋಡಿ ಇಲ್ಲಿ ಒಂದೆರಡು ಫೋಟೋ ತೆಗೆಸ್ಕೊಂಡು ನಾವು 3 Idiots ಒಳಗೆ ಅವರೆಲ್ಲ ತೆಗೆದುಕೊಂಡಿರ್ತಾರಲ್ಲ ಅಮೀರ್ ಖಾನ್ ಅವರು, ಹಾಗಾಗಿ ಅದೇ ಥರ ನಾವು ಇಲ್ಲಿ ಫೋಟೋ ತೆಗೆಸ್ಕೊಂಡಿದ್ವಿ. ಅದು ಒಂದು ಮತ್ತು ಡ್ರಮ್ಮಲ್ಲೇ ಒಂದು ಕೂತ್ಕೊಂಡು ಕೆಲವೊಂದು ಫನ್ನಿಯಾಗಿ ಎಲ್ಲ ಫೋಟೋ ತೆಕ್ಕೊಂಡು ವೀಡಿಯೋ ಮಾಡಿದ್ವಿ. ಅದಾದಮೇಲೆ ಇಲ್ಲೊಂದು ಸ್ಕೂಟ್ರ್ ಇದೆ ನೋಡಿ, ನಿಮಗೆ ನೆನಪಾಗ್ಬೋದು ಸ್ಕೂಟ್ರು ಅಂತಂದ ತಕ್ಷಣವೇ 3 Idiots ಒಳಗೆ ಕರೀನಾ ಕಪೂರ್ ಬರ್ತಾಳಲ್ಲ ಮದುವೆ ಡ್ರೆಸ್ ಹಾಕ್ಕೊಂಡು ಸ್ಕೂಟ್ರ್ ಮೇಲೆ, ಅದೇ ಅಲ್ಲಿಟ್ಟಿದ್ರು. ನಾವು ಅದನ್ನು ಡ್ರೆಸ್ ತೊಗೊಂಡು ಹಾಕ್ಕೊಂಡು ಅದೇ ಥರ ಕೆಲವೊಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ನಾವು ಎಲ್ಲಿ ಬಂದಿವಪ್ಪ ಅಂದರೆ ನಮ್ಮದು ಸ್ಟೇ ಬಂದ್ವಿ, ಹೋಮ್ ಸ್ಟೇಗೆ. ಇಲ್ಲೊಂದು ಹೋಮ್ ಸ್ಟೇ ಇದು. ಇದೆಲ್ಲಪ್ಪ ಅಂದರೆ ಪೆಂಗಾಂಗ್ ಲೇಕ್ ಮುಂದೆನೇ ಇದೆ ನೋಡಿ, ಲೇಕ್ ಕಾಣಿಸ್ತಾ ಇದೆ ನೋಡಿ ಆ ಕಡೆ. ಬಂದ ತಕ್ಷಣ ಅವ್ರು ಕಾಫಿ ಬಿಸ್ಕೆಟ್ ಎಲ್ಲ ತಂದು ಕೊಟ್ಟರು. ಲೇಕ್ ಮುಂದೆ ವ್ಯೂ ನೋಡಿ ಇಷ್ಟು ಚೆನ್ನಾಗಿದೆ. ನಾವೆಲ್ಲ ವ್ಯೂ ನೋಡ್ಕೊತ ಎಂಜಾಯ್ ಮಾಡ್ಕೊತ ಟೀ ಕಾಫಿ ಕುಡಿದ್ವಿ. ಇಲ್ಲಂತೂ ಇಷ್ಟು ಚಳಿ ಅಂದ್ರೆ ಅಷ್ಟು ಚಳಿ ಬೇಡ, ಅಷ್ಟು ಚಳಿ ಮೈನಸ್ ಇತ್ತು. ಅದೆಷ್ಟಿತ್ತೋ ಗೊತ್ತಿಲ್ಲ, ಮೈನಸ್ ಇತ್ತು. ಹಂಗಾಗಿ ಹೊರಗೆ ಬರೋಕ್ಕೆ ಆಗಿಲ್ಲ, ಅಷ್ಟು ಚಳಿ. ಹೊರಗಡೆಯಿಂದ ನಾನು ನಿಮಗೂ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. 6 ರೂಮ್ ಇದ್ದವು ಇವು, ಚಿಕ್ಕದು ಇರ್ತವೆ ಇಲ್ಲೆಲ್ಲ ಹೋಮ್ ಸ್ಟೇಗಳೆಲ್ಲ ಇಲ್ಲೆಲ್ಲ. ಇದು ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ರೂಮ್ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಪರವಾಗಿಲ್ಲ, ರೂಮ್ ಚೆನ್ನಾಗೇ ಇತ್ತು, ಅಂತ ಏನು ಚಿಕ್ಕದಲ್ಲ ಅಂತ ಏನು ದೊಡ್ಡದಲ್ಲ, ಚೆನ್ನಾಗೇ ಇತ್ತು. ಬಾತ್ರೂಮ್ ಅದೆಲ್ಲ ಕ್ಲೀನಾಗಿ ನೀಟಾಗೆಲ್ಲ ಇತ್ತು. ಅವ್ರೇನು ಹೇಳಿದರು ಅಂದರೆ ಸಂಜೆ ನೀರು ಬಕೆಟಲ್ಲಿ ತುಂಬಿ ಸ್ಟಾಕ್ ಇಟ್ಕೋಬೇಕಂತ ಹೇಳಿದರು. ಯಾಕಪ್ಪ ಅಂತಂದರೆ ಬೆಳಗಿನ ಜಾವದಲ್ಲಿ ಒಂದೊಂದು ಸಲ ಐಸ್ ಆಗಿಬಿಡುತ್ತಂತೆ ನೀರೆಲ್ಲ. ಫ್ಲಶ್ ಮಾಡೋಕ್ಕೂ ಆಗಲ್ವಂತೆ, ಫುಲ್ಲು ಐಸ್ ಆಗೋಗಿರ್ತಂತೆ ನೀರು ಪೈಪಲ್ಲಿ. ಸ್ಪ್ರೇಯಲ್ಲೂ ನೀರು ಬರೋದಿಲ್ಲಂತೆ. ಹಾಗಾಗಿ ಬಕೆಟ್ 2 ಬಕೆಟ್ ಕೊಟ್ಟಿದ್ದರು, ಬಕೆಟ್ ತುಂಬಿಟ್ಕೊ ಅಂತ ಹೇಳಿದರು. ಹಾಗಾಗಿ ಬಕೆಟ್ ತುಂಬಿಟ್ಕೊಂಡಿವಿ. ನೋಡಿ ಇಲ್ಲಿ ಡೈನಿಂಗ್ ಹಾಲ್ ಇದು ತುಂಬ ಚೆನ್ನಾಗಿತ್ತು. ಡೈನಿಂಗ್ ಹಾಲದೆಲ್ಲ ನೋಡಿ ಲೈಟೆಲ್ಲ ಹಾಕ್ಸಿದೆ, ಸ್ವಲ್ಪ ಕತ್ಲೆ ಇತ್ತಲ್ಲ ಹಾಗೆಲ್ಲ ವೀಡಿಯೋ ಮಾಡಿದೆ ನಾನು. ತುಂಬ ಚೆನ್ನಾಗಿತ್ತು ಡೈನಿಂಗ್ ಹಾಲು, ರೂಮ್ಸು.
ರೂಮ್ಸು ಅದೇ ಒಂದು 6 ರೂಮ್ ಇತ್ತು ಅಷ್ಟೇ, ಚಿಕ್ಕದಾಗೇ ಇತ್ತು. ಚೆನ್ನಾಗಿತ್ತು ರೂಮ್ಸ್ ಅದೆಲ್ಲ. ಆದರೆ ತುಂಬ ಚಳಿ ಅಂದರೆ ಅಷ್ಟು ಚಳಿ ಇಲ್ಲಿ. ಇದು ಎಲ್ಲಿ ಅಂತಂದರೆ ನೋಬ್ರಾ ವ್ಯಾಲಿಗಿಂತ ಇಲ್ಲಿ ತುಂಬ ಚಳಿ, ತಡ್ಕೊಳಕ್ಕೆ ಆಗಲಿಲ್ಲ, ಸ್ವಲ್ಪ ಆಯಾಸ ಆಗ್ತಾಯಿತ್ತು. ಹೀಗಾಗಿ ಆಕ್ಸಿಜನ್ ಇತ್ತಲ್ಲ, ಹೀಗಾಗಿ ಸ್ವಲ್ಪ ಆಕ್ಸಿಜನ್ ತೊಗೊಳ್ಳಿ ಅಂತಂದು ನಮ್ಮದು ಟ್ಯಾಕ್ಸಿ ಡ್ರೈವರ್ ಇದ್ರಲ್ಲ ಅವರು ಒಂದು 10 ನಿಮಿಷ ಆಕ್ಸಿಜನ್ ಕೊಟ್ಟರು. ನಮ್ಮ ಮನೆಯವರು ಒಂದು ಸ್ವಲ್ಪ ತೊಗೊಂಡ್ರು. ನೋಡಿ ಶ್ವಾಸ ತೊಗೊಳ್ಳಿ ಅಂತ ಇದ್ದಾರೆ ಅವರು. ಅದೆಲ್ಲ ತೊಗೊಂಡ್ಮೇಲೆ ಮತ್ತು ನಾನು ಒಂದು 10 ನಿಮಿಷ ತೊಗೊಂಡಾದ್ಮೇಲೆ ಅವಾಗ ಸ್ವಲ್ಪ ನಾರ್ಮಲ್ ಅನ್ನಿಸ್ತು ನಮಗೆ. ಅದು ಉಸಿರಾಟಕ್ಕೆ ತುಂಬ ಚಳಿ ಅಂದರೆ ಅಷ್ಟು ಚಳಿ, ನನಗಂತೂ ತಡ್ಕೊಳಕ್ಕೆ ಆಗಿಲ್ಲ, ಅಷ್ಟು ಚಳಿ. ಹೀಗಾಗಿ ನಾನು ಸ್ವಲ್ಪ ತೊಗೊಂಡಾದ್ಮೇಲೆ ಮತ್ತು ಫ್ರೆಂಡ್ಸ್, ನಾನು ಇನ್ನೊಂದು ಹೇಳೋದು ಮರ್ತೆ. ಏನಪ್ಪ ಅಂದರೆ ಇದು ಪೆಂಗಾಂಗ್ ಇದೆಯಲ್ಲ, ಇದು ಚೈನಾ ಬಾರ್ಡ್ರ್ ಬರುತ್ತೆ. ಈ ಕಡೆ ಇಂಡಿಯಾ, ಈ ಕಡೆ ಚೈನಾ ಬರುತ್ತೆ. ಇದು ಏನಾಗಲ್ಲ, ಚಳಿಯಾ ಆಕ್ಸಿಜನ್ ತಗೊಂಡ್ಮೇಲೆ ಸರಿ ಹೋಯ್ತು. ತೊಗೊಂಬಂದಿಲ್ಲ ಅದು ಮಾಸ್ಕ್ ತರಲಿಲ್ಲ. ಆಕ್ಸಿಜನ್ ತಗೊಂಡ್ಮೇಲೆ ಸ್ವಲ್ಪ ಸರಿ ಹೋಯ್ತು. ಹೌದಾ? ಇಲ್ಲಿ ಸ್ವಲ್ಪ ಒಳಗೆ ಬರಂಗಿಲ್ಲ, ಹೊರಗೆ ಹೋದ ಸಾಕು. ಹಂಗಂತ ಫುಲ್ಲು ಚಳಿ. ಸರಿ ಫುಲ್ಲು ಮೈನಸ್ ಇದ್ದದಕ್ಕೆ ಅಷ್ಟು ಚಳಿ. ಓಕೆ, ನಿಮ್ಗೆ ಅನ್ಸಲ್ವಾ? ಏನೋ ಅನಿಸ್ತೈತಿ. ಇನ್ನೊಬ್ಬ ಬೆಂಕಿ ಯಾವಾಗ ಹಾಕ್ತಾರದು ತೋರಿಸಿರೋದು, ಅದನ್ನ ಹಾಕಂತ ರೂಮೆಲ್ಲ ಬೆಚ್ಚಿದಾಳೆ. ರೂಮ್ ಹೀಟರ್ ಇದು, ಮ್ಯಾನ್ಯುವಲ್ ರೂಮ್ ಹೀಟರ್. ಅದು ನೋಡಿ, ಇದು ಹೀಟ್ರ್ ಹಾಕಂತಂದರೆ ಇಲ್ಲಂತ ರಾತ್ರಿ ಮಲ್ಗೋ ಹೊತ್ನಾಗ ಹಾಕ್ತಾರಂತೆ ಬೆಚ್ಚಗಿರೋಕ್ಕೆ. ಸರಿ ಅಂತಂದು ಸ್ವಲ್ಪ ಹೊತ್ತು ಎಲ್ಲ ಸುಧಾರಿಸ್ಕೊಂಡು ಎಲ್ಲ ಆದಮೇಲೆ ಸ್ಕಿನ್ ಅಂತ ಫುಲ್ಲು ಡ್ರೈ ಆಗೋಗಿತ್ತು, ಅಂದರೆ ಅಷ್ಟು ಡ್ರೈ ಆಗೋಗಿತ್ತು. ಎಷ್ಟು ಬಾಡಿ ಲೋಷನ್ ಹಚ್ಕೊಂಡ್ರೂ ಸರಿ ಹೋಗ್ತಾ ಇರಲಿಲ್ಲ, ಫುಲ್ಲು ಡ್ರೈ ಆಗ್ತಿತ್ತು. ಹೆಂಗೋ ಕೊಬ್ಬರಿ ಎಣ್ಣೆ ತೊಗೊಂಡೋಗಿದ್ದೆ ನಾನು, ತೊಗೊಂಡೋದಕ್ಕೆ ಚೆನ್ನಾಗಾಯ್ತು. ಕೊಬ್ಬರಿ ಎಣ್ಣೆ ಎಲ್ಲ ಎಪ್ಪುಗಟ್ಟೋಗಿತ್ತಲ್ಲೆಲ್ಲ, ಎಪ್ಪುಗಟ್ಟೋಗಿ ಸ್ವಲ್ಪ ಕೈಯಲ್ಲಿ ಬೆಚ್ಚಗೆ ಮಾಡಿ ಒಳಗಡೆ ಗಟ್ಟಿ ಹಿಡ್ದು ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಇದಾದಮೇಲೆ ಸ್ವಲ್ಪ ಮೆತ್ತಗಾಯಿತು. ಆವಾಗ ಕೊಬ್ಬರಿ ಎಣ್ಣೆ ತೊಗೊಂಡು ಎಲ್ಲ ಕೈಗೆ, ಕಾಲಿಗೆ, ಮುಖಕ್ಕೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಮೇಲೆ ಸ್ವಲ್ಪ ಸಾಫ್ಟ್ ಆಯಿತು ಸ್ಕಿನ್ನು. ಅದಾದಮೇಲೆ ಮತ್ತು ಡಿನ್ನರ್ ಟೈಮ್ ಆಯಿತು. ನಾವು ಈಗ ರಾತ್ರಿ ಊಟ ಮಾಡೋಕ್ಕೆ ಡಿನ್ನರ್ ಹಾಲಿಗೆ ಹೋಗ್ತಾಯಿದ್ವಿ. ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತೀನಿ. ನೋಡಿ, ಬಾಗಿಲು ತೆಗೆದ್ರೆ ಕತ್ಲು ಏನು ಕಾಣಿಸ್ತಾ ಇಲ್ಲ, ಅಷ್ಟು ಚಳಿ. ಮತ್ತು ಇಲ್ಲಿ ಕರೆಂಟ್ ಪವರ್ ಅಷ್ಟು ಇರೋದಿಲ್ಲ, ಹಿಂಗಾಗಿ ಎಲ್ಲ ಸೋಲಾರ್ ಲೈಟ್ಗಳು ನೋಡಿ ಅವ್ರದ್ದೆಲ್ಲ. ಬಿಸಿಲಿಗೆ ಹಗಲಿಗೆ ಬಿಸಿಲಿಗೆ ಕಾಯ್ದು ರಾತ್ರಿ ಆಟೋಮೆಟಿಕ್ ಆನ್ ಆಗುತ್ತೆ ಅದು ಸೋಲಾರ್ ಲೈಟ್. ಅದೆಲ್ಲ ನಿಮಗೆ ತೋರಿಸ್ತಾ ಇರೋದು ನಾನು. ಬನ್ನಿ ಇವಾಗ ಡೈನಿಂಗ್ ಹಾಲಲ್ಲಿ ಹೋಗ್ತಾಯಿದ್ದೀನಿ ನಾನು, ನಿಮಗೂ ಕರ್ಕೊಂಡು ಹೋಗ್ತೀನಿ. ಡೈನಿಂಗ್ ಹಾಲಲ್ಲೂ ಅಷ್ಟು ಬೆಳಕಿಲ್ಲ, ಕತ್ಲೇನೇ ಇದೆ, ಯಾಕಂದರೆ ಅಲ್ಲೆಲ್ಲ ಸೋಲಾರ್ ಲೈಟಲ್ಲ, ಹಾಗಾಗಿ ಸ್ವಲ್ಪನೇ ಇರುತ್ತೆ ಬೆಳಕು. ಸೂಪ್ ಕೊಟ್ಟರು, ಬಿಸಿ ಸೂಪು ತುಂಬ ಚೆನ್ನಾಗಿತ್ತು, ಖಾರವಾಗಿ ಚೆನ್ನಾಗಿತ್ತು ಸೂಪ್ ಜೊತೆ ಹಪ್ಪಳನೂ ಕೊಟ್ಟಿದ್ರು. ಹಪ್ಪಳ ತಿನ್ಕೊತ ಸೂಪ್ ತಿಂದ್ವಿ. ಅದಾದಮೇಲೆ ದಾಲ್ ತಂದರು, ಆಮೇಲೆ ಚಿಕನ್ ಫ್ರೈ ತಂದರು, ಆಮೇಲೆ ಮಶ್ರೂಮ್ ಕರಿ ತಂದರು, ರೋಟಿ, ರೈಸು. ಅಂದರೆ ಇದ್ರಲ್ಲಿ ಬಫೆ ಸಿಸ್ಟಮ್ ಇಲ್ಲ, ಯಾಕಂದರೆ ಇಲ್ಲಿ ಜನ ಕಡಿಮೆ ಇತ್ತಲ್ಲ ಈ ಹೋಮ್ ಸ್ಟೇಯಲ್ಲಿ, ಹಾಗಾಗಿ ನಾವು ಏನು ಆರ್ಡ್ರ್ ಮಾಡಿದ್ವಿ ಅದನ್ನು ಮಾಡಿ ತಂದು ಕೊಟ್ಟರು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಊಟ. ಅದಾದಮೇಲೆ ಇದರಲ್ಲಿ ನೋಡಿ ಬಿಸಿನೀರು ಕುಡಿತಾ ಇದ್ದೀನಿ ನಾನು. ಊಟ ಎಲ್ಲ ಆದಮೇಲೆ ಹೊರಗಡೆ ಬಂದ್ವಿ. ಇಷ್ಟು ಚಳಿ ಅಂದರೆ ಅಷ್ಟು ಚಳಿ ನೋಡಿ. ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಲ್ಲ. ಇದಾದಮೇಲೆ ರೂಮಲ್ಲಿ ಹೋಗಿ ತುಂಬ ಚಳಿ ಇತ್ತಲ್ಲ, ಹೀಟ್ರು ಆನ್ ಮಾಡಿದ್ರು ಅವ್ರು, ತಂದು ಬೆಂಕಿ ಎಲ್ಲ ಹಚ್ಚಿ ಅದನ್ನೆಲ್ಲ ಕ್ಲೋಸ್ ಮಾಡಿ ಆಮೇಲೆ ರೂಮು ಸ್ವಲ್ಪ ಬೆಚ್ಚಗಾಯಿತು. ಆದ್ರೂ ಮತ್ತು 2 ಹಾಟ್ ಬ್ಯಾಗ್ ಕೊಟ್ಟರು. ಇದು ಹೀಟ್ರ್ ಹಾಕಿದಲ್ಲದೆ ಮತ್ತು 2 ಹಾಟ್ ಬ್ಯಾಗ್ ಕೊಟ್ಟರು. ಅದನ್ನ ಇಟ್ಕೊಂಡು ರೂಮಲ್ಲಿ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಬೆಚ್ಚಗನ್ನಿಸ್ತು. ಆದ್ರೂ ನೋಡಿ ಎಷ್ಟು 3 ಹಚ್ಕೊಂಡು ಮಲಗಿದ್ದಾಯಿತು ನಾವು. ತುಂಬ ಚಳಿ ಅಂದರೆ ಅಷ್ಟು ಚಳಿ ಇತ್ತು. ಒಂದು 10-15 kg ಮೈ ಮೇಲೆ ಹಾಕೊಂಡಂಗೆ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಓಕೆ, ಗರಂ ಅನ್ಸಕತ್ತೈತಿಲ್ಲ?
ಮತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಹೊಸಬ್ರು ನೋಡೋರು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬೈ ಬಾಯ್. ಆಪಲ್ ಫ್ರೆಶ್.